ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಪೋರ್ಟರ್ ಅವರ ಒಂದು ಬಿಗ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ನನಗೆ ನೋಟಿಫಿಕೇಷನ್ ಬಂತು ನೋಡಿ. ಇಲ್ಲಿ ಪೋರ್ಟರ್ ಸೇರ್ ಅನ್ನು ಇವಾಗ 12ರಿಂದ ಕಡಿಮೆ ಮಾಡಲಾಗಿದೆ. ಅಂದರೆ 6%ಗೆ ಇವಾಗ ಮಾಡಿದ್ದಾರೆ. ಆನ್ಲೈನ್ಗೆ ಬನ್ನಿ ಹೆಚ್ಚು ಗಳಿಸಿ ಅಂತ ಹಾಕಿದ್ದಾರೆ. 6%ಗೆ ಇಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿರ್ಬೋದು, ಪೋರ್ಟರ್ ಅವರು GST ಸ್ಕ್ಯಾಮ್ ಎಲ್ಲ ಮಾಡಿದ್ರು. ಲಾಸ್ಟ್ ಟೈಮು 18% GST ಅಂದ್ಬಿಟ್ಟು ಕಸ್ಟಮರ್ಗೆಲ್ಲ ಮೋಸ ಮಾಡಿದ್ರು, ರೈಡರ್ಸ್ಗೂ ಕೂಡ ಮೋಸ ಮಾಡಿದ್ರು. ಅದಾದಮೇಲೆ 12% ತಂದರು. 12% ಏನಕ್ಕೆ ತಂದರು ಅಂತ ಹೇಳೋದಾದರೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೂ ಗೊತ್ತಾಯಿತು. 5% GST ಇರೋದನ್ನ 18% GST ಮಾಡಿ ನಾವು ಕಸ್ಟಮರ್ಗೆ ಮೋಸ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಾಯಿತು. ಆಮೇಲೆ 12%ಗೆ ತಂದರು. 12%ಅಲ್ಲಿ 5% ಗೌರ್ಮೆಂಟು ಕಟ್ಟಿದ್ರು, ಉಳಿದಿದ್ದು 7% ಇವ್ರು ಕಮಿಷನ್ ತಗೊಳ್ತಾಯಿದ್ರು. ಇವಾಗ 5%ಏನೇ GST ಇರೋದು, 5% GST ಗೌರ್ಮೆಂಟು ಕಟ್ಟಿ 1% ಇವರು ಪ್ರಾಫಿಟ್ ತಗೊಳ್ತಾ ಇದ್ದಾರೆ. ನೆನ್ನೆ ಒಂದು ಆರ್ಡ್ರು ಕೂಡ ಮಾಡಿದ್ದೆ. ನೆನ್ನೆನೇ ವೀಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ, ಟೈಮ್ ಆಗೋಗಿತ್ತು. ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ ನೋಡಿ. 206 ರೂಪಾಯಿ ಆರ್ಡ್ರಿಗೆ 12 ರೂಪಾಯಿ 36 ಪೈಸೆ ತೊಗೊಂಡಿದ್ದಾರೆ. ಅಂದರೆ 6% ತೊಗೊಂಡಿದ್ದಾರೆ. ಕಿಲೋಮೀಟ್ರು ಹೇಳೋದಾದರೆ ಸುಧಾಮ್ ನಗರದಿಂದ ಬಸವೇಶ್ವರ ನಗರ ಏನಿಲ್ಲ ಅಂದರೂ ಒಂದು 13ರಿಂದ 12 ಕಿಲೋಮೀಟ್ರ್ ಅಷ್ಟೇ. ಒಂದು ಸ್ವಲ್ಪ ಕಿಲೋಮೀಟ್ರಿಗೂ ಕೂಡ ಜಾಸ್ತಿ ಕೊಟ್ಟಿದ್ದಾನೆ. ಲೆಕ್ಕ ಹಾಕ್ಕೊಂಡ್ರೆ ನೀವು 12 ಕಿಲೋಮೀಟ್ರ್ ಲೆಕ್ಕ ಹಾಕ್ಕೊಳ್ಳಿ. 206 ರೂಪಾಯಿ ಬೇಡ, ಕಮಿಷನ್ ಹೋಗಿ ಎಲ್ಲ ಹೋಗಿ ನಿಮಗೆ 193 ರೂಪಾಯಿ. 193 ರೂಪಾಯಿ ಡಿವೈಡೆಡ್ ಬೈ 12 ಕಿಲೋಮೀಟ್ರಿಗೆ ಹಾಕಿದೆ 16 ರೂಪಾಯಿ ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಏನಕ್ಕೆ ಇವಾಗ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಮಾಡ್ತಾಯಿದ್ದಾನೆ ಪೋರ್ಟರ್ ಅವರು ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರ್ಬೋದು. ಇದು ಫಿಕ್ಸ್ ಅಲ್ಲ, 6% ಇವಾಗ ಫಿಕ್ಸ್ ಅಲ್ಲ. ಒಂದು ತಿಂಗಳು 6% ಇರುತ್ತೆ, ಮತ್ತೆ 8ಕ್ಕೆ ಬರ್ತಾನೆ, ಮತ್ತು 10ಕ್ಕೆ 12ಕ್ಕೆ ಬರ್ತಾನೆ, ಮತ್ತು 20ಕ್ಕೆ ಬಂದರೂ ಬರ್ಬೋದು. ಹೇಳೋಕ್ಕಾಗಲ್ಲ, ಇದು ಫಿಕ್ಸ್ ಇರೋಲ್ಲ. ಯಾಕಂದರೆ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಒಂಥರ ವಿಚಿತ್ರ ಇದು ಪೋರ್ಟರು. ಏನಕ್ಕೆ ಅಂದರೆ, ಇಷ್ಟು ದಿನ ಅವನು ಮೊದಲು ಸ್ಟಾರ್ಟಿಂಗಲ್ಲಿ 20% ಕಮಿಷನ್ ತೊಗೊಳ್ತಾ ಇದ್ದಾಗ ಮೋನೋಪೊಲಿ ಮಾಡ್ತಾಯಿದ್ರು. ಅಂದರೆ ನಾನೇ ಒಬ್ಬನೇ ಇರೋದು, ಒಬ್ಬನೇ ಡೆಲಿವರಿ ಬೈಕಲ್ಲಿ ಡೆಲಿವರಿ ಕೊಡೋದು ಅನ್ನೋ ಥರ ಮಾಡ್ತಾಯಿದ್ದೆ. ಆವಾಗ ರ್ಯಾಪಿಡೋನು ಸರಿಯಾಗಿರಲಿಲ್ಲ, ಮತ್ತು ಊಬರಲ್ಲೂ ಇರಲಿಲ್ಲ, ಮತ್ತು ಅಂಕಲ್ ಡೆಲಿವರಿ ಇರಲೇ ಇಲ್ಲ. ಅವಾಗೆಲ್ಲ 20% ಕಮಿಷನ್ನೇ ತೊಗೊಂಡು ಮಾಡ್ತಾಯಿದ್ದ. ಮತ್ತು ಆರ್ಡ್ರು ಎಲ್ಲ ಜಾಸ್ತಿ ಬರ್ತಾಯಿತ್ತು ಅದರಲ್ಲಿ, ಪೋರ್ಟರಲ್ಲಿ ಆರ್ಡ್ರುಗಳು ಜಾಸ್ತಿ ಬರ್ತಾ ಇರೋ ಕಾರಣಕ್ಕೆ ಇವಂದೇ ರಾಜ್ಯಭಾರ ಆಗಿತ್ತು. ಆವಾಗ ಎಲ್ಲ ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ರೈಡರ್ಸು ಕೂಡ ಮಾಡ್ತಾಯಿದ್ರು. 20% ಕಮಿಷನ್ ಇದ್ರೂ ಪರವಾಗಿಲ್ಲ ಅಂತ ಮಾಡ್ತಾಯಿದ್ರು. ಮಧ್ಯ ಇವಾಗ ಲಾಕ್ಡೌನು ಅದೆಲ್ಲ ಆದಮೇಲೆ ಮತ್ತೆ ಈ ರ್ಯಾಪಿಡೋದವರು, ಓಲಾದವರು, ಊಬರ್ ಅವರು ತುಂಬ ಕಂಪ್ನಿಗಳು ಇವಾಗ ಪಾರ್ಸಲ್ ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರಿಗಿಂತ ಕಮ್ಮಿ ರೇಟಲ್ಲಿ ಕೊಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನೀವು ಎಕ್ಸಾಂಪಲು 13 ಕಿಲೋಮೀಟ್ರಿಗೆ ರ್ಯಾಪಿಡೋದಲ್ಲಿ, ಊಬರಲ್ಲಿ, ಅಂಕಲ್ ಡೆಲಿವರಿಲೆಲ್ಲ ಬುಕ್ ಮಾಡಿದ್ರೆ ನಿಮಗೆ 150 ರೂಪಾಯಿ. 12ರಿಂದ 13 ಕಿಲೋಮೀಟ್ರಿಗೆ 150 ರೂಪಾಯಿಂದ 160 ರೂಪಾಯಿಗೆಲ್ಲ ನೀವು ಪಾರ್ಸಲ್ಗಳನ್ನ ಕಳಿಸ್ಬಿಡ್ಬೋದು. ಆದರೆ ನೀವು ಪೋರ್ಟರಲ್ಲಿ ಅದೇನೇ ಬುಕ್ ಮಾಡೋಕ್ಕೆ ಹೋದರೆ, ಅಂದರೆ ಪೀಕ್ ಏರಿಯಾಗಳಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ನಿಮ್ಗೆ 200ರಿಂದ 220 ರೂಪಾಯಿ 300 ರೂಪಾಯಿ ಆದರೂ ಆಗೋಗುತ್ತೆ ಒಂದು ಪೀಕ್ ಅವರ್ಸ್ಗಳಲ್ಲಿ. ಆ ಥರ ಎಲ್ಲ ತೋರಿಸುತ್ತೆ. ಆವಾಗೆಲ್ಲ ಈ ಕಮಿಷನ್ಗಳೆಲ್ಲ ಇವರು ಜಾಸ್ತಿ ತಗೊಳ್ತಾ ಇರೋ ಕಾರಣಕ್ಕೆ, ಮತ್ತು ಈ ಕಸ್ಟಮರ್ಗೂ ಕೂಡ ಒಂದು ಸ್ವಲ್ಪ ಬೇರೆ ಕಂಪ್ನಿಗಳು ಬೆನಿಫಿಟ್ ನೋಡ್ತಾರಲ್ವ, ಯಾವುದ್ರಲ್ಲಿ ದುಡ್ಡು ಉಳಿಯುತ್ತೆ ಅಂತ ನೋಡ್ತಾರಲ್ವ, ಅದೇ ಥರನೇ ಎಲ್ಲ ಕಡೆಯೂ ಸರ್ಚ್ ಮಾಡ್ತಾರೆ ಇವಾಗ ಕಸ್ಟಮರ್. ಎಲ್ಲರೂ ಕೂಡ ಇವಾಗ ಪಾರ್ಸಲ್ ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನೇನೇ ಇವಾಗ ನಮ್ಮ ಕಂಪ್ನಿದು ಏನಾದ್ರು ಒಂದು ಸ್ಯಾಂಪಲ್ಸ್ಗಳು, ಟೀ ಶರ್ಟ್ಸ್ಗಳು ಎಲ್ಲರೂ ಕಸ್ಟಮರ್ಗೆ ಸ್ಯಾಂಪಲ್ಗಳು ಕಳಿಸ್ಬೇಕು ಅಂದರೆ ನಾನು ಪೋರ್ಟರ್ನ ಮೊದಲು ಪ್ರಿಪೇರ್ ಮಾಡ್ತಿದ್ದೆ. ಇವಾಗ ಪೋರ್ಟರ್ ಅವ್ರು ಯಾವಾಗ GST ಸ್ಕ್ಯಾಮ್ಗಳು ಅದೆಲ್ಲ ಜಾಸ್ತಿ ಮಾಡಿದ್ರು, ನಾನು ರ್ಯಾಪಿಡೋಗೆ ಹೋದೆ. ಇವಾಗ ರ್ಯಾಪಿಡೋ ಬಿಟ್ಟು ಊಬರ್ಗೆ ಹೋದೆ. ಅದರಲ್ಲೇ ನಾನು ಬುಕ್ ಮಾಡಿ ಕಳಿಸೋದು ಆಲ್ಮೋಸ್ಟ್ ಅಲ್ಲೂ ಚಿಕ್ಕ ಪಾರ್ಸಲ್ಗಳೆಲ್ಲ. ಏನಾದ್ರು ದೊಡ್ಡ ಐಟಮು, ಸ್ಕೂಟರ್ಗಳು ಆ ಥರ ಬೇಕು ಅಂದರೆ ನಾನು ಪೋರ್ಟರ್ನ ಪ್ರಿಫೇರ್ ಮಾಡ್ತೀನಿ. ಅಂದರೆ ಒಂದು ಸ್ವಲ್ಪ ಬಂಡಲ್ಗಳು ದೊಡ್ಡದಿತ್ತು ಅಂದರೆ ಪೋರ್ಟರಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಇರುತ್ತಲ್ಲ, ಇರಲಿ ಅಂದ್ಬಿಟ್ಟು ಸ್ಕೂಟರ್ಗಳನ್ನ ಬುಕ್ ಮಾಡ್ತೀನಿ. ಅದರಲ್ಲಿ ಸ್ಕೂಟರ್ ಆಪ್ಷನ್ ಇದೆಯಲ್ಲ, ಅದಕ್ಕೋಸ್ಕರ. ಅದೇ ಕಾರಣಕ್ಕೋಸ್ಕರ ಇವ್ರದ್ದು ಮೋನೋಪಲಿನ ಜಾಸ್ತಿ ದಿನ ನಡೆಸೋಕ್ಕಾಗಿಲ್ಲ. ಕಾಂಪಿಟೇಷನ್ ಇರಬೇಕು. ಈ ಥರ ಕಾಂಪಿಟೇಷನ್ ಇದ್ರೇ ನಮಗೇನು ಕೂಡ ಒಳ್ಳೆಯದು, ರೈಡರ್ಸ್ಗೂ ಕೂಡ ಒಳ್ಳೆಯದು, ಕಸ್ಟಮರ್ಗೂ ಕೂಡ ಒಳ್ಳೆಯದು. ಇವಾಗ ಕಸ್ಟಮರ್ಗೆ ಅವರು ಪೀಕ್ ಅವರ್ಸ್ ಇರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬುಕ್ಕಿಂಗ್ಸ್ಗಳು ಬರೋ ಜಾಗಗಳಲ್ಲಿ ಅಮೌಂಟ್ ಜಾಸ್ತಿ ಹಾಕ್ತಾರೆ ಪೋರ್ಟರ್ ಅವರು. ಆದರೆ ಕೆಲವೊಂದು ಏರಿಯಾ, ಈ ಸಿಟಿ ಬಿಟ್ಟು ಬೇರೆ ಏರಿಯಾಗಳಲ್ಲಿ ಎಷ್ಟು ಕಿಲೋಮೀಟ್ರಿಗೆ 10 ರೂಪಾಯಿನೇ ನಮಗೂ ಕೂಡ ಸಿಗೋದು. ಕಿಲೋಮೀಟ್ರಿಗೆ 10 ರೂಪಾಯಿನೇ, ಕಸ್ಟಮರ್ಗೂ ತೋರಿಸೋದು ಅಷ್ಟೇ. 13 ಕಿಲೋಮೀಟ್ರಿಗೆ 150 ರೂಪಾಯಿ, 160 ರೂಪಾಯಿನೇ ಬರೋದು. ಆದರೆ ಈ ಸುಧಾಮ್ ನಗರ, ಈ ಕಡೆ ಜೈಸಿ ರೋಡು,
ಈ ಕಡೆ ಮಾರ್ಕೆಟು ಈ ಕಡೆ ಎಲ್ಲ 13-14 ಕಿಲೋಮೀಟ್ರಿಗೆಲ್ಲ 200 ರೂಪಾಯಿ ಮೇಲೆ ಹೋಗ್ಬಿಡುತ್ತೆ. ಆ ಥರ ಎಲ್ಲ ಇವಾಗಲೂ ಕೂಡ ಆರ್ಡ್ರ್ ಬರ್ತಾ ಇದೆ. ಆದರೆ ಕಸ್ಟಮರ್ನ ಇವರು ಅಟ್ರ್ಯಾಕ್ಟ್ ಮಾಡೋ ಕಾರಣಕ್ಕೋಸ್ಕರ ಮತ್ತು ರೈಡರ್ಸ್ಗಳು ಬೇರೆ ಕಂಪ್ನಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಪೋರ್ಟರ್ ಅವರು ಕಮಿಷನ್ನ ಕಮ್ಮಿ ಮಾಡಿದ್ದಾರೆ. ಇವರು ಮೋನೋಪಲಿ ಇವಾಗ ನಡೀತಾ ಇಲ್ಲ ನೋಡಿ. ಇವಾಗ ಒಂದು ಆರ್ಡ್ರ್ ಬರ್ತಾಯಿದೆ, 70 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಗಾಂಧಿನಗರ ಇಲ್ಲಿಂದ 200 ಮೀಟ್ರ್ ಪಿಕಪ್ಪು, ಒಂದು 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ. ಅದಕ್ಕೆ 70 ರೂಪಾಯಿ ಕೊಡ್ತಾಯಿದ್ದಾನೆ. ಇದನ್ನೇ ನೀವು ರ್ಯಾಪಿಡೋದಲ್ಲಿ ಮಾಡಿದ್ರೆ 56 ರೂಪಾಯಿ 60 ರೂಪಾಯಿ ಆ ರೇಂಜಲ್ಲಿ ಇರುತ್ತೆ. ಕಸ್ಟಮರ್ ಯಾವ್ದು ನೋಡ್ತಾರೆ, ನಾನು ಹೇಳ್ದಂಗೆ ಕಮ್ಮಿ ಯಾವುದ್ರಲ್ಲಿ ಇರ್ತಾರೆ ಅದರಲ್ಲಿ ಬುಕ್ ಮಾಡ್ತಾರೆ. ಮತ್ತು ಬೇರೆ ರೈಡರ್ಸ್ಗಳು ಬೇಗ ಬರ್ತಾಯಿದ್ದಾರೆ. ರ್ಯಾಪಿಡೋದಲ್ಲಿ ಊಬರಲ್ಲಿ ಜಾಸ್ತಿ ಜನ ಹುಡುಗರುಗಳಿದ್ದಾರೆ, ಅವರು ಬೇಗ ಬಂದು ಪಿಕಪ್ ಮಾಡ್ತಾಯಿದ್ದಾರೆ. ಪೋರ್ಟರಲ್ಲಿ ಹುಡುಗರುಗಳು ಕಮ್ಮಿ ಆಗಿದ್ದಾರೆ. ಯಾಕೆ ಅಂದರೆ ಆರ್ಡ್ರುಗಳು ಇವಾಗ ಕಮ್ಮಿ ಆಗಿದೆ. ಕಸ್ಟಮರ್ ಎಲ್ಲ ಬುಕ್ ಮಾಡೋದು ಕಮ್ಮಿ ಮಾಡಿದ್ದಾರೆ. ಪೋರ್ಟರಲ್ಲಿ ಇವಾಗ ಬೈಕ್ಗಳು ಮತ್ತು ಸ್ಕೂಟರ್ನ ಬುಕ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಯಾಕಂದರೆ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ಬುಕ್ ಮಾಡ್ತಾಯಿದ್ದಾರೆ ಗುರು. ಅದಕ್ಕೇ ಇವಾಗ ಎಫೆಕ್ಟ್ ಆಗಿದೆ. ಪೋರ್ಟರ್ ಅವನಿಗೆ ಎಫೆಕ್ಟ್ ಆಗಿರೋದಕ್ಕೆ ಇವಾಗ ಅವನು ಕಮಿಷನ್ನ ಕಮ್ಮಿ ಮಾಡಿ ಹುಡುಗರುಗಳನ್ನ ಈ ಕಡೆ ಎಳ್ಕೊಳ್ತಾ ಇದ್ದಾನೆ. ಹುಡುಗರುಗಳು ಏನು ಕಾರಣಕ್ಕೋಸ್ಕರ ಮತ್ತೆ ಇದಕ್ಕೆ ಬರ್ತಾರೆ ಅಂದರೆ, ಇವಾಗ ಊಬರಲ್ಲಿ ರ್ಯಾಪಿಡೋದಲ್ಲೆಲ್ಲ ಅರ್ನಿಂಗ್ಸ್ಗಳು ಕಮ್ಮಿ ಆಗುತ್ತೆ. ಪಾರ್ಸಲ್ ಆರ್ಡ್ರು ಅದೇ ಕಿಲೋಮೀಟ್ರಿಗೆ ನಾವು ಪೋರ್ಟರಲ್ಲಿ ಹೋದರೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಜನ ಹುಡುಗರು ಬರ್ತಾರೆ. ಜಾಸ್ತಿ ಜನ ಹುಡುಗರು ಬಂದಾಗ ಈ ಕಸ್ಟಮರ್ಗಳು ಬುಕ್ ಮಾಡಿದಾಗ ಕ್ವಿಕ್ಕಾಗಿ ಎಕ್ಸೆಪ್ಟ್ ಮಾಡ್ತಾರೆ ಅಂತ, ಎಕ್ಸೆಪ್ಟ್ ಮಾಡಿ ಆರ್ಡ್ರುಗಳನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವರು ಈ ಮೋನೋಪಲಿನ ಸೈಡ್ಗಿಟ್ಟು ಅವರು ಇವಾಗ ಎಲ್ಲರ ಥರನೂ ಕಮಿಷನ್ನ ಕಮ್ಮಿ ಮಾಡಿ ಸರ್ವಿಸ್ನ ಕೊಡ್ತಾಯಿದ್ದಾರೆ. ಇವಾಗ ಜಾಸ್ತಿ ಜನ ಹುಡುಗರು ಬಂದ್ಬಿಟ್ರಿ ಅಂದ್ಕೊಳ್ಳಿ, ಇವಾಗ ಇನ್ನೊಂದು ತಿಂಗಳು ಚೆನ್ನಾಗಿ ಬಿಸ್ನೆಸ್ಸು ರನ್ನಿಂಗ್ ಆಯಿತು, ಆರ್ಡ್ರುಗಳು ಒಳ್ಳೆ ಆರ್ಡ್ರುಗಳು ಬರ್ತಾಯಿದೆ ಅಂದರೆ ಮತ್ತೆ 8% 12%ಗೆ ಬರ್ತಾನೆ. ಬಂದ್ಬಿಟ್ಟು ಮತ್ತೆ ಇವ್ರ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತು GST ಅದು ಇದು ಅಂದ್ಬಿಟ್ಟು ಒಂದು ನೋಟಿಫಿಕೇಷನ್ ಕಳಿಸ್ಬಿಟ್ಟು ಮತ್ತೆ ಸ್ಕ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಪೋರ್ಟರ್ ಅವರ ಮೋನೋಪಲಿ ಆಗ್ತಾಯಿತ್ತು. ಯಾರ್ಯಾರು ಇವಾಗ ಅರ್ನಿಂಗ್ಸ್ ಮಾಡಬೇಕು, ಒಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದ್ದರೆ ಯಾವುದಾದ್ರೂ ಬೇರೆ ಅಪ್ಲಿಕೇಶನ್ಗಳಲ್ಲಿ ಕೆಲಸ ಮಾಡ್ತಿರೋ, ರ್ಯಾಪಿಡೋ, ಊಬರು, ಬೇರೆ ಬೇರೆ ಅಂಕಲ್ ಡೆಲಿವರಿ ಎಲ್ಲ ಕೆಲಸ ಮಾಡ್ತಿರೋರಿದ್ದರೆ ಪೋರ್ಟರಲ್ಲಿ ಇವಾಗ ಬನ್ನಿ. ಪೋರ್ಟರಲ್ಲಿ ನಿಮಗೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಕೊಡುತ್ತೆ. ಜಾಸ್ತಿ ಕೊಟ್ಟಾಗ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಲ್ವಾ. ಅರ್ನಿಂಗ್ಸ್ ಯಾವಾಗ ಜಾಸ್ತಿ ಬರುತ್ತೆ ಅವಾಗ ಅರ್ನಿಂಗ್ಸ್ ಮಾಡ್ಕೊಳ್ಳೋದು ಉತ್ತಮ. 12% 20%ವರೆಗೂ ನಾವು ಕಮಿಷನ್ಗಳೆಲ್ಲ ಕೊಟ್ಟಿದ್ದೀವಿ. ಮೊದಲು 1000 ರೂಪಾಯಿಗೆಲ್ಲ 200 ರೂಪಾಯಿ ಎಲ್ಲ ಕಮಿಷನ್ ಕೊಡ್ತಿದ್ವಿ. ಇವಾಗ 1000 ರೂಪಾಯಿಗೆ 60 ರೂಪಾಯಿ ಅಷ್ಟೇ ಕಮಿಷನ್ನು. ನಮ್ಮ ಪೆಟ್ರೋಲ್ಗೆ ಎಕ್ಸ್ಟ್ರಾ ಸೇವಿಂಗ್ಸ್ ಆಗುತ್ತೆ. ಪೆಟ್ರೋಲ್ ಗಾಡಿ ಇರೋರಿಗೆ ಒಂದು ಸ್ವಲ್ಪ ಬೇಗ ಅರ್ನಿಂಗ್ಸ್ ಆಗೋಗುತ್ತೆ. ಆ ಥರ ಎಲ್ಲ ಮಾಡ್ಬೋದು. ಒಂದು 200 ರೂಪಾಯಿ ಆರ್ಡ್ರು ಒಂದು 5 ಮಾಡಿದ್ರೆ 60 ರೂಪಾಯಿ ಕಮಿಷನ್ ಕೊಟ್ಟರೆ ಇನ್ನು ಉಳಿದಿದ್ದ ಅಮೌಂಟು 940 ರೂಪಾಯಿ ಪ್ರಾಫಿಟ್ ಆಗುತ್ತೆ ನಿಮಗೆ. ಇದೆಲ್ಲ ಮಾಡ್ಬೋದು. ಓಕೆನಾ. ಇದಿಷ್ಟು ಬಂದು ಪೋರ್ಟರ್ ಅವರ ಒಂದು ಬಿಗ್ ಅಪ್ಡೇಟು. ಮತ್ತೆ ಇವರು ಇದೇ ಫಿಕ್ಸ್ ರೈಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಒಂದು ನೋಟಿಫಿಕೇಷನ್ ಕಳಿಸಿ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಯಾವಾಗ ನಿಮಗೆ ಕಮ್ಮಿ ಇರುತ್ತೆ ಆವಾಗ ಮಾಡಿ. ಈ ಕಂಪ್ನಿಯವ್ರಿಗೆಲ್ಲ ಹಿಂಗೆ ಮಾಡಬೇಕು. ಯಾರ್ಯಾರು ರೈಡರ್ಸ್ ಇದ್ದೀರಾ ಇದೇ ಥರ ಮಾಡಿದ್ರೆ ಇವ್ರಿಗೆ ಬುದ್ಧಿ ಬರೋದು. ಓಕೆನಾ. ಒಂದು ಫಿಕ್ಸ್ ರೈಟು ಕಮಿಷನ್ನ ಕೊಟ್ಬಿಟ್ರೆ ಅವಾಗವಾಗ ನಮಗೆ ತಲೆನೋವಿರಲ್ಲ. ಇದರಲ್ಲಿ ಇಷ್ಟೇ ಇರೋದು ಮಾಡ್ಬೋದು ಅಂತ ಮಾಡ್ಕೊಂಡು ಹೋಗ್ತಾರೆ. ಇವರು ಅವಾಗವಾಗ ಚೇಂಜ್ ಮಾಡ್ತಿದ್ರೆ ಯಾರಿಗೆ ತಾನೇ ಇಷ್ಟ ಬರುತ್ತೆ ಪೋರ್ಟರಲ್ಲಿ ಕೆಲಸ ಮಾಡೋಕ್ಕೆ? ಏನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪೋರ್ಟರ್ ಮಾಡ್ತಿರೋ ಫ್ರೆಂಡ್ಸ್ ಇದ್ದರು ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.